ಇಲ್ಲ, ನನ್ನ ಹೆಸರು ಅಮೃತ ಅಂತ. ನಾನು ಈಗ ಅಕ್ಕನ ತಂಗಿ, ಅಂದರೆ ಚಿಕ್ಕಮ್ಮನ ಮಗಳು. ನಾನು ಅವ್ರ ಜೊತೆನೇ ಇದ್ದು ಹುಟ್ಟಿ ಬೆಳೆದಿದ್ದು. ಈಗ ಮದುವೆ ಆದಮೇಲೆ ಮೈಸೂರಲ್ಲಿ ಇದ್ದೀನಿ. ನಮ್ಮ ಕಲಾ ಆಂಟಿ ಫೋನ್ ಮಾಡಿಬಿಟ್ಟು, ಏನೋ ಜಗಳ ಆಗ್ತಿದೆ, ಹೋಗಿ ನೋಡು ಅಮೃತ, ನೀನು ನಿಮ್ಮ ಹಸ್ಬೆಂಡು ಏನೋ ಪ್ರಾಬ್ಲಮ್ ಆಗಿದೆಯಂತೆ, ಶ್ರೀಕಾಂತ್ ಫೋನ್ ಮಾಡಿ ಹೇಳ್ದ ಅಂದಾಗ ಇಮಿಡಿಯೇಟಾಗಿ ನಾವು 10ಗೆ ಮನೆ ಬಿಟ್ವಿ. ಬಿಟ್ಟ ತಕ್ಷಣ ನಮ್ಮ ಭಾವ ಹೊರಗಡೆ ನಿಂತಿದ್ರು ಗೇಟ್ ಹತ್ರ. ಏನಾಯಿತು ಭಾವ, ಅಕ್ಕನಿಗೆ ಏನಕ್ಕೆ ಏನೋ ಫೋನ್ ಬಂತಲ್ಲ ಅಂತ ಕೇಳಿದೆ. ಹೋಗಿ ನೋಡೋಕ್ಕೆ ಒಳಗಡೆ ಅಂದ್ರೆ ಅಷ್ಟೇ. ನಾನು ಏನಪ್ಪ ಆಯಿತು ಅಂತ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಅಕ್ಕ ಹಿಂಗೆ ಬಿದ್ದೋಗಿದ್ರು. ಆಗ ಅಕ್ಕ ಅಂತ ನಾನು ಎದ್ದೇಳಿಸ್ದೆ, ಏನಾಯ್ತಕ್ಕ ಏನಾಯಿತು ಅಂತ. ಆಗ ಇಮಿಡಿಯೇಟಾಗಿ ನಾನು ನೋಡಿದೆ, ಇದು ಫುಲ್ಲು ಬ್ರೋಕ್ ಆಗಿತ್ತು, ಇಲ್ಲೆಲ್ಲ ಏಟಾಗಿತ್ತು. ಏನಾಯಿತು ಅಂತ ಅವ್ರ ಮಕ್ಕಳನ್ನ ಕರೆದು ಕೇಳಿದ್ದೆ. ಇಲ್ಲ ಅಮ್ಮ 7ವರೆಗೆ ಕೆಳಗಡೆ ಮಲ್ಕೊಂಡ್ಬಿಟ್ಟಿದ್ರು, ನಾವು ಬೆಡ್ಶೀಟ್ ಒದಿಸಿದ್ವಿ, ಸುಮ್ಮನೆ ಕೆಳಗೆ ಮಲಗಿದ್ದಾರೆ ಅಂತ. ಆಮೇಲೆ ಅಪ್ಪ 9ವರೆಗೆ ನೋಡಿದಾಗ ಎತ್ತಿ ಮಲಗಿದ ತಕ್ಷಣ ಅವರು ಜೀವ ಹೊರಟೋಗಿತ್ತು ಅಂತ ಹೇಳಿದ್ರು. ನಾನು ಫುಲ್ ಬಾಡಿ ಎಲ್ಲ ಚೆಕ್ ಮಾಡಿ ನೋಡಿದೆ, ಏನಾರ ಡೆತ್ ನೋಟ್ ಇದೆಯಾ ಅಂತ ಅಂದ್ಬಿಟ್ಟು ನೋಡಿದ್ರೆ ಎಲ್ಲೂ ಏನೂ ಸಿಕ್ಕಿಲ್ಲ. ಅವರು ನಮ್ಮ ಅಕ್ಕ ಒಳ್ಳೆ ಧೈರ್ಯವಂತೆ, ಯಾಕೆಂದರೆ ಅವ್ರ ಮಕ್ಳಿಗೋಸ್ಕರ ಅವ್ರು ಜೀವನ ಮಾಡ್ತಿದ್ದು. ಹಾಗಾಗಿ ಅವರು ನಾನು ಏನೇ ಆದ್ರೂ ನಾನು ಸಾಯಲ್ಲ ಕಣೆ, ನನಗೇನೇ ಹಿಂಸೆ ಆದರೂ ಅಂದರೆ ಗಂಡನಿಂದ ಆಗಿರ್ಬೋದು, ಅತ್ತೆ ಮಾವನಿಂದ ಆಗಿರ್ಬೋದು, ಈ ಯಾವುದೇ ಅಂದರೆ ಅವರು ಅಷ್ಟು ನರ್ವಸ್ ಆಗ್ತಿರ್ಲಿಲ್ಲ. ಧೈರ್ಯವಾಗಿ ಅವರು ಸ್ವಲ್ಪ ಗಂಡ ಹೆಂಡ್ತಿರ ಮಧ್ಯೆ ಜಗಳ ಆಯಿತು. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾನು ಬೇರೆ ಮನೆ ಮಾಡ್ಕೊಂಡು ಇರ್ತೀನಿ ಅಂತಂದ್ಬಿಟ್ಟು ಅದೇ ಅಪಾರ್ಟ್ಮೆಂಟಲ್ಲಿ 3rd ಫ್ಲೋರಲ್ಲಿ ಮನೆ ನೋಡಿ, ಸೊ ಅಡ್ವಾನ್ಸ್ ಎಲ್ಲ ಬುಕ್ ಆಗಿತ್ತು. ಅವರು ಈ ಹಬ್ಬ ವಿಜಯದಶಮಿ ಹಬ್ಬ ಮುಗಿಸ್ಕೊಂಡು ನಾವು ಶಿಫ್ಟ್ ಮಾಡೋಣ ಅಂತೆಲ್ಲ ಮಾತಾಡಿಕೊಂಡು ಅವರು ಮನೇಲಿ ಊರಿಗೆ ಹೋಗಿದ್ರು. ಮಂಡ್ಯ ಹೋಗಿ 5:30ಗೆ ನಮ್ಮ ಶ್ರೀಕಾಂತ್ ಅವ್ರ ತಮ್ಮ ಬಸ್ ಹತ್ತಿಸಿ ಕಳಿಸ್ದ. 8:30 ವಾಕ್ ಮಾಡ್ತಿದ್ರಂತೆ ಕಾರಿಡಾರಲ್ಲಿ. ಅಲ್ಲಿ ಅಪಾರ್ಟ್ಮೆಂಟಲ್ಲೆಲ್ಲ ನೋಡಿದ್ದಾರೆ. ನೋಡಿಬಿಟ್ಟು 8:30 ಆದಮೇಲೆ ಏನಾಯ್ತೋ ಗೊತ್ತಿಲ್ಲ, ಸೊ ಮಕ್ಕಳೆಲ್ಲ ಮಲ್ಕೋದು 12:30. ಹೌದೌದು, ನಮ್ಮ ಭಾವ ಒಂದು ಸೆಪ್ರೇಟ್ ರೂಮು, ನಮ್ಮ ಅಕ್ಕ ಮತ್ತು ಅಕ್ಕನ ಮಕ್ಕಳು ಅವರೆಲ್ಲ 3 ಜನ ಒಂದು ಬೆಡ್ಡು, ಇವ್ರು ಸೆಪ್ರೇಟಲ್ಲಿ ಇನ್ನೊಂದು ದಿವಾನ್ ಕಾಟ್ ಇದೆ, ಅಲ್ಲಿ ಎಲ್ಲ ಜಾಯಿಂಟ್ ಮಾಡ್ಕೊಂಡು ಮಲ್ಕೋತಿದ್ರು. ಕೆಳಗಡೆ ಬಿದ್ದಿದ್ರು. ಅದು ಏನು ಪೊಸಿಷನಲ್ಲಿ ಅವ್ರು ಬಿದ್ದಿದ್ರು ಅದೇ ಪೊಸಿಷನಲ್ಲಿ ಭಾವ ಎತ್ತಿ ಇಟ್ರಂತೆ. ಅವ್ರತ್ತೆ ಇದ್ದಾರೆ. ಅವರು ಇದ್ದಾಗ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಂದರೆ ಇವರು ಊಟ ಮಾಡೋದು ಅವ್ರು ಮಾಡ್ತಿರ್ಲಿಲ್ಲ. ಅಂದರೆ ನನಗೆ ಅಕ್ಕ ಫೋನ್ ಮಾಡಿ ಹೇಳಿದ್ದು, ನಾನು ಅದನ್ನು ಹೇಳ್ತಿದ್ದೀನಿ. ಸೊ ಇವರು ಊಟ ಮಾಡಿದ್ದು ಅವ್ರು ಮಾಡ್ತಿರ್ಲಿಲ್ಲ, ಅವರೇ ಸೆಪ್ರೇಟಾಗಿ ಮಾಡ್ಕೊಳ್ಳೋರು. ಏನೋ ಹೀಗೆ ಹಾಗೆ ಅಂತ ಸ್ವಲ್ಪ ಚಿಕ್ಕ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು. ಅದಕ್ಕೆ ಏನಾಯಿತು ಏನಕ್ಕೆ ಕರೆಕ್ಟಾಗಿ ಹೇಳ್ಕೊಳ್ಳಿ, ನಾನು ಹೇಳ್ತೀನಿ ಅಂದರೆ ಬೇಡ ಕಣೆ, ನಂದು ಸಂಸಾರ, ಅಮ್ಮನಿಗೆ ಹೇಳ್ಕೊಂಡ್ರೆ ಅಮ್ಮ ಫೀಲ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅವರು ಏನು ಹೇಳ್ಕೊತಿರ್ಲಿಲ್ಲ. ಇವರು ಅತ್ತೆ ಹೋದ ತಕ್ಷಣ ಅಂದರೆ ನಾನು ಇಲ್ಲಿರಲ್ಲ, ನೀವೇ ಚೆನ್ನಾಗಿರಿ ಅಂತ ಏನೋ ಬೈಕೊಂಡು ಜಗಳ ಆಯಿತು. ಏನೋ ಅವ್ರ ಅತ್ತೆ ಹೊಟ್ಟೋದ್ರು. ಆವಾಗಿಂದ ಸ್ವಲ್ಪ ಕಿರಿಕ್ ಸ್ಟಾರ್ಟ್ ಆಯಿತು. ಇತ್ತು ಅಂದರೆ ಆ ಥರ ನಂಗೆ ಗೊತ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಗೊತ್ತು. ಫೋನ್ ಮಾಡಿದಾಗ ನನ್ನ ಹೆಸರು ಅಮೃತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.